ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಕಿಂಗ್ ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ಲೋಗ್ ಏನಪ್ಪ ಅಂದರೆ ನೀವು ಆಲ್ರೆಡಿ ತಮ್ಮನೇನಲ್ಲಿ ನೋಡಿರ್ತೀರ, ಗೊತ್ತಿರುತ್ತೆ. ನಾವು ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೀರಿ, ಯಾಕಂದರೆ ನಾಳೆ ರಾಯರ ಹುಟ್ಟಿದ ಹಬ್ಬ ಇದೆ, ಅದಕ್ಕೆ. ಸೊ ಇವತ್ತು ವೆಡ್ನೆಸ್ಡೇ ಆಲ್ಮೋಸ್ಟ್ ಆಲ್ 11 ಆಗಿದೆ, 11:20 ಆಗಿದೆ. ಸೊ ಇವಾಗ ಪ್ಯಾಕಿಂಗ್ ಎಲ್ಲ ಮುಗೀತು, ನಾವು ಕೂಡ ರೆಡಿ ಆಗಿದ್ರಿ, ಇವಾಗ ಸ್ಟಾರ್ಟ್ ಆಗಬೇಕು. ಅದೇ ಥರ ನಿಮಗೆ ನಾವು ಎಷ್ಟೊತ್ತಿಗೆ ರೀಚ್ ಆಗ್ತೀರಿ ಮತ್ತು ರಾಯರ ದರ್ಶನ ಹೇಗಿರುತ್ತೆ ಎಲ್ಲನೂ ಈ ಬ್ಲಾಗಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ. ನೀವು ಸ್ಕಿಪ್ ಮಾಡ್ದಿರಾ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಬನ್ನಿ ಹೋಗೋಣ. ಏನಮ್ಮ ಚಾಪೆ ಎಲ್ಲ ಎತ್ಕೊಂಡ್ಬಿಟ್ಟಿದ್ಯಾ? ಇಲ್ಲಿ ಎಲ್ಲನೂ ಕುತ್ಕೊಂಡು ಪುಟ್ಟು ಮಾಡ್ಕೊಂಡು ಲಗೇಜಿಗಳೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀರಿ ಗಾಯ್ಸ್. ಫುಲ್ ನಿದ್ದೆಯಲ್ಲಿದ್ದೀನಿ ನಾನಂತೂ. ಇದೇನಕ್ಕಮ್ಮ? ಅಲ್ಲೇನ ನೀರು ಇಕ್ಕೋಬೇಕಂದ್ರೆ ನಮ್ಮಮ್ಮ ನೋಡ್ರಿ ಎಷ್ಟು ಟೆಕ್ನಾಲಜಿ ಅಂತ. ಬಕೆಟ್ ಇದು ಎತ್ಕೊಂಡ್ಬಿಟ್ಟಿದ್ದಾರೆ, ಚಾಪೆ ಕೂಡ ಎತ್ಕೊಂಡಿದ್ದಾರೆ. ಸರಿ, ಒಂದು ನಿಮಿಷ. ಇದು ಕೈಯಲ್ಲಿ ಹಿಡ್ಕೊಂಡು ನೀರು ಹಿಡ್ಕೊಂತೀನಿ. ಓಕೆ ಓಕೆ ಓಕೆ, ಪ್ಯಾಕಿಂಗ್ ನಡೀತಾ ಇದೆ. ನೀರು ಕ್ಯಾನು ಅದು ಇದು ಎಲ್ಲ ಎತ್ಕೊಂಡಿದ್ದಾರೆ. ಓಕೆ ಬನ್ನಿ ಗಾಯ್ಸ್, ಸೊ ಹೊರಡೋಣ. ಮಾರಮ್ಮ ಟೆಂಪಲ್ ಹತ್ರಕ್ಕೆ ಬಂದಿದ್ದೀವಿ ಗಾಯ್ಸ್. ನಾವೆಲ್ಲೇ ಲಾಂಗ್ ಡ್ರೈವ್ ಹೋಗ್ಬೇಕಂದ್ರು, ಟ್ರಿಪ್ಗೆ ಹೋಗ್ಬೇಕಂದ್ರು ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ಹೋಗ್ತೀವಿ, ಬ್ಲೆಸ್ಸಿಂಗ್ಸ್ ತೊಗೊಂಡು. ನೋಡಿ ಯಾರೂ ಇಲ್ಲ, ಪ್ರಶಾಂತವಾಗಿದೆ. ದರ್ಶನ ಎಲ್ಲ ಆಯಿತು ಗಾಯ್ಸ್. ಈಗ ಸ್ಟಾರ್ಟ್ ಆಗ್ತಾಯಿದ್ದೀವಿ. ಟೈಮ್ ಬಂದು 12 ಆಗಿದೆ, 12:03 ಆಗಿದೆ. 12 o'clock 3 minutes. ಆಲ್ಮೋಸ್ಟ್ ಆಲ್ ಥರ್ಸ್ಡೇ ಆಗೋಯ್ತು, ಗುರುವಾರ ಆಗೋಯ್ತು. ಓಕೆ, ಇವಾಗ ಸ್ಟಾರ್ಟ್ ಆಗೋಣ. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ. ಸ್ಟೇ ಟ್ಯೂನ್ ಆಗಿರಿ ಗಾಯ್ಸ್. ಇವಾಗ ಇಲ್ಲಿ ನಿಲ್ಸಿದ್ದೀರಿ. ಇನ್ನೂ ತುಂಬ ಒಂದು 300 ಕಿಲೋಮೀಟರ್ಸ್ ಇರ್ಬೋದಲ್ವರ? ಇನ್ನೂ ಒಂದು 300 ಕಿಲೋಮೀಟರ್ಸ್ ಐತೆ. ನಮ್ಗೆ 100 ಕಿಲೋಮೀಟ್ರಿಗೆ ನಿದ್ದೆ ಬರ್ತೈತೆ ನನಗಂತೂ. ನಿನಗ್ರ ನಿದ್ದೆ ಬರ್ತೈತಾ ಇಲ್ವಾ? ನನಗೆ ನಿದ್ದೆ ಬರ್ತಾ ಇಲ್ಲ ಸದ್ಯಕ್ಕೆ. ನನಗೆ ನಿದ್ದೆ ಬರ್ತಾ ಇಲ್ಲ, ಪಕ್ಕದಲ್ಲಿ ಕುತ್ಕೊಂಡಿದ್ದೀನಿ. ನೋಡ್ರಿ, ನೀವೇ ನೋಡ್ತಾ ಇರ್ಬೋದು, ನನ್ನ ಕಣ್ಣಿಗೆ ನಿದ್ದೆ ಎಳಿತಾ ಇದೆ ಗೈಸ್. ನಿದ್ದೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಏನೋ ನೋಡ್ರಿ. ಆದರೆ ಟೀ ನೋಡ್ರಿ, ಈ ಥರ ಟೀ ನೀವು ಯಾವತ್ತೂ ಕೊಡ್ತೀರಲ್ಲ. ನಮ್ಮಮ್ಮ ಮನೆಯಿಂದನೇ ಟೀ ಎತ್ಕೊಂಬಂದಿದ್ರು, ಆದರೆ ಗ್ಲಾಸ್ ಎತ್ಕೊಂಬಂದಿಲ್ಲ. ಈ ವಾಟರ್ ಗ್ಲಾಸಲ್ಲಿ ಕುಡಿತಾ ಇದ್ದೀವಿ. ಚಕ್ಲಿ ಐತಿ ಹಿಂದೆಗಡೆ ಎತ್ಕೊಂಡ್ರೆ ಒಂಥರ ಮೈಂಡ್ ರಿಲೀಫ್ ಆಗೈತೆ ಗೈಸ್ ಟೀ ಕುಡಿತಾ ಇದ್ರೆ. ಅದಕ್ಕೆ ಸೀರಿಯಸ್ಲಿ ಕಣ್ಣೆಲ್ಲ ನೋಡಿ ನಿದ್ದೆ ಹಿಡಿತಾ ಇದೆ ಗಾಯ್ಸ್. ಲೈಕ್ ಆಲ್ಮೋಸ್ಟ್ ಆಲ್ ಎಷ್ಟಾಗಿದೆ ಟೈಮು? 1:40 ಆಗಿದೆ ಗಾಯ್ಸ್. ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ? 300 ಕಿಲೋಮೀಟ್ರ್ ಇದೆ ಗಾಯ್ಸ್. ಎಲ್ಲಿ ಬಂದಿದ್ದೀರ ಮೈಂಡ್ ಅಂತೂ ರಿಲೀಫ್. ನೋಡಿ, ಇವರು ಗ್ಯಾಪ್ ಸಿಕ್ಕಿದ್ರು ಒಂದು ಸ್ವಲ್ಪ ನಿದ್ದೆ ಮಾಡೋಣ ಅನ್ನಲ್ಲ, ಫೋನ್ ನೋಡ್ತಾರೆ. ಇವರು ಯೂಟ್ಯೂಬರ್ಸ್ಗಿಂತ ಬ್ಯುಸಿ ಇವರು ಫೋನ್ ನೋಡೋದ್ರಲ್ಲಿ. ಓಕೆ ಗಾಯ್ಸ್, ಇದೇ ಥರ ಅಪ್ಡೇಟ್ಗೆ ಸ್ಟೇ ಟ್ಯೂನ್ ಆಗಿರಲಿ. ಟೈಮ್ 2 ಗಂಟೆ ಆಗಿದೆ ಗಾಯ್ಸ್. ನಿದ್ದೆ ಅಂತೂ ಮಾಡಿಲ್ಲ ನೋಡಿ ಅಂತ ಇಲ್ಲಿ ನಿಲ್ಲಿಸಿದ್ದಾರೆ. ಲೇಸನ್ ತೊಗೊಂಡೆ ಗಾಯ್ಸ್, ಚಾಕ್ಲೇಟ್ಸ್ ತೊಗೊಂಡಿದ್ದಾರೆ. ನಾನು ಲೇಸ್ ತೊಗೊಂಡೆ, ಯಾವಾಗೂ ನಮ್ದಿರೋದಲ್ವ ಲೇಸ್. ಲೋಟ್ರಿ ಕೂಡ ಇದೆ ಇಲ್ಲಿ. ಚೆನ್ನಾಗಿರುತ್ತಂತೆ ಊಟ, ಇಲ್ಲಿ ಊಟ ಚೆನ್ನಾಗಿರುತ್ತಂತೆ ಗಾಯ್ಸ್. ಕುತ್ಕೊಂಡು ತಿನ್ನೋಕ್ಕೂ ಚೇರ್ಸ್ ಎಲ್ಲ ಹಾಕಿದ್ದಾರೆ. ಓಕೆ ಗಾಯ್ಸ್, ಮತ್ತೆ ಸ್ಟಾರ್ಟ್ ಆಗ್ತಾ ಇದ್ದೀವಿ. ಟೈಮ್ ಬಂದು 2:20 ಆಗಿದೆ. ಇನ್ನೂ ಎಷ್ಟೊತ್ತಿಗೆ ರೀಚ್ ಆಗ್ತಿರೋ ಗೊತ್ತಿಲ್ಲ. ರೀಚ್ ಆದಮೇಲೆ ಟೈಮ್ ನೋಡೋಣ. ಓಕೆ, ಯಾವುದಾದ್ರೂ ಸಾಂಗ್. ಇಲ್ಲಿ ಒಂದು ಶಾಪ್ ಹತ್ರ ನಿಲ್ಸಿದ್ದೀರಿ, ಟೀ ಕುಡಿತಾ ಇದ್ದೀರಿ. ಬೆಲ್ಲಮ್
ಬೆಲ್ಲಮ್ ಟೀ ಕುಡಿತಾ ಇದ್ದಾರೆ ಇವರು, ನಾವಿಲ್ಲ ಗೈಸ್. ಫೈನಲಿ ರೀಚ್ ಆದ್ವಿ ಮಂತ್ರಾಲಯ. 12ಗೆ ಬಿಟ್ಟಿರೋದು, ಇವಾಗ ಕರೆಕ್ಟಾಗಿ ಟೈಮು 7:45. ರೀಚ್ ಆದ್ವಿ. ಜನ ಇದ್ದಾರೆ, ಇಲ್ಲ ಗೊತ್ತಿಲ್ಲ, ಹೊರಗಡೆ ಹೋದ್ರೆ ಗೊತ್ತಾಗುತ್ತೆ ಗಾಯ್ಸ್. ಬನ್ನಿ ಫ್ರೆಶ್ ಅಪ್ ಆಗಿಬಿಟ್ಟು ಫೈನಲಿ ರೀಚ್ ಆದ್ವಿ ಗಾಯ್ಸ್ ಮಂತ್ರಾಲಯ. ಎಸ್, ಫುಲ್ಲು ನಿದ್ದೆ, ಈಗ ತಾನೇ ನಿದ್ದೆ ಮಾಡಿ ಇದ್ದೆ. ಓಕೆ ಬನ್ನಿ ಫ್ರೆಶ್ ಅಪ್ ಆಗಿಬಿಟ್ಟು ದರ್ಶನಕ್ಕೆ ಹೋಗೋಣ. ಫೈನಲಿ ರೆಡಿ ಆಗಿದ್ದೀವಿ ಗಾಯ್ಸ್, ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡ್ರಿ ನನ್ನ ಡ್ರೆಸ್ ಈ ಥರ ಇದೆ. ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ಟೆಂಪಲ್ ಕಡೆಗೆ ಹೋಗ್ತಾ ಇದ್ದೀವಿ. ಜನನೂ ತುಂಬ ಜನ ಇದ್ದಾರೆ ಗಾಯ್ಸ್. ನೋಡೋಣ ಎಷ್ಟೊತ್ತಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಎಕ್ಸಾಕ್ಟ್ಲಿ ಟೈಮ್ ಬಂದು 9:30 ಆಗಿದೆ. ಈಗ ಹೋಗ್ತಾ ಇದ್ದೀವಿ, ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ಅಂತ ಹೇಳಿ. ಮತ್ತು ಹೂವು ತೊಗೊತಾ ಇದ್ದಾರೆ ನಮ್ಮಮ್ಮ. ನನ್ನ ತಮ್ಮ ಅವ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಲ್ಲ ಶೈ. ನೋಡ್ರಿ ನೋಡಿ ಗಾಯ್ಸ್, ಈ ಥರ ಅದೃಷ್ಟ ಮಗ ಯಾರಿಗೆ ಸಿಗ್ತಾನೆ. ನನ್ನ ತಮ್ಮ ನಮ್ಮಮ್ಮ ಹೂವು ಮುಡಿಸ್ತಾ ಇದ್ದಾರೆ. ನಮ್ಮಮ್ಮನ ಸ್ಮೈಲ್ ನೋಡ್ರಿ, ಖುಷಿ, ಫುಲ್ ಖುಷಿ. ವರುಣ್ ಒಂದು ಸ್ಮೈಲ್ ಮಾಡು. ಟೆಂಪಲ್ ಹಾಯ್ ಮಾಡ್ರಿ, ಹಾಯ್ ಹಾಯ್ ಮಾಡೋ ಮುಷಡ್ರಿ. ನಾನೇನ್ ತಪ್ಪು ಮಾಡಿದೆ ಅಂತ ನಂಗೆ ತೊಂದರೆ ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಶ್ರೀ ರಾಘವೇಂದ್ರ ಗುರು ವೈಭವೋತ್ಸವ ಬೋರ್ಡ್ ಎಲ್ಲ ಹಾಕಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಫ್ರೆಶ್ ಏನಿಲ್ಲ ಗೈಸ್, ಆಸ್ ಯೂಶುವಲ್. ಏನು ಮಾಡ್ಬೇಕಾಗುತ್ತೆ ಇಲ್ಲ ಗಾಯ್ಸ್, ಆರಾಮಾಗಿದೆ. ನಾವು ತುಂಬ ರಶ್ ಇರುತ್ತೆ ಅಂದ್ಕೊಂಡ್ರೆ ಅದು ರಶ್ ಏನಿಲ್ಲ. ಹೆಂಗೋದ್ರು ಒಂದೇ ಬಾ. ಓವರ್ ಆ್ಯಕ್ಟಿಂಗ್ ಮಾಡಬೇಡ. ಇಲ್ಲಿ ಹೆಜ್ಜೆ ನಮಸ್ಕಾರ ಹಾಕ್ತಾರೆ ಗಾಯ್ಸ್. ಈ ಥರ ಲೈಕ್ ಹೆಜ್ಜೆ ನಮಸ್ಕಾರ ಹಾಕೋದ್ರಿಂದ ನಾವೇನಾದರೂ ಕೋರ್ಕೊಂಡ್ರೆ ಅದೆಲ್ಲ ನೆರವೇರುತ್ತೆ ಅಂತ ಹೇಳ್ಬಿಟ್ಟು ದೇವ್ರಿಗೆ ಮುಕ್ಕೊಂಡು ನೋಡ್ರಿ ಈ ಥರ ಹೆಜ್ಜೆ ನಮಸ್ಕಾರ ಆಗ್ತಾ ಇರ್ತಾರೆ. ನಾವು ಕೋರಿದ ಕೋರಿಕೆಗಳು ಈಡೇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಇಷ್ಟು ಹೆಜ್ಜೆ ನಮಸ್ಕಾರ ಅಂತ ಮುಕ್ಕೊಂಡಿರ್ತಾರೆ. ಅಷ್ಟು ಹೆಜ್ಜೆ ನಮಸ್ಕಾರ ಆಗ್ತಾ ಇರ್ತಾರೆ. ರಾಯರ ಭಜನೆ ಮಾಡ್ತಾ ಇದ್ದಾರೆ. ನನ್ನ ಮೈಕಲ್ಲಿ ಚಾರ್ಜಿಂಗ್ ಆಗೋಗಿತ್ತು ಗಾಯ್ಸ್, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಹಾಗೆ ಟೆಂಪಲ್ಗೆ ಎಂಟರ್ ಆದ್ವಿ. ಮತ್ತು ನೋಡಿ ದರ್ಶನ ಮಾಡ್ಕೊಳ್ಳಿ. ಅಲ್ಲಿ ಕ್ಯಾಮ್ರಾಸ್ ಅಲೋ ಇಲ್ಲ, ಆದಷ್ಟು ನಾನು ಅವ್ರಿಗೆ ಗೊತ್ತಿಲ್ದಿರೋ ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಆ ಥರ ಬಂದಿದೆ. ಮತ್ತು ಔಟ್ಸೈಡ್ ಬಂದು ನಾನು ಹೆಜ್ಜೆ ನಮಸ್ಕಾರ ಹಾಕಿದೆ, 9 ಹೆಜ್ಜೆ ನಮಸ್ಕಾರ. ಮತ್ತು ನಮ್ಮಮ್ಮ ಕೂಡ ಹೆಜ್ಜೆ ನಮಸ್ಕಾರ ಹಾಕಿದ್ರು. ಆಮೇಲೆ ತೀರ್ಥ ಮತ್ತು ಅಕ್ಷತೆ ಕಳಿಸ್ಕೊಂಡು ಬಂದು ಕೂತ್ಕೊಂಡ್ವಿ. ನಮಗೆ 30 ಮಿನಿಟ್ಸ್ಗೆ ದರ್ಶನ ಆಗೋಯಿತು. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವ್ರನ್ನ ನೋಡ್ತಾ ಇದ್ವಿ. ಅಲ್ಲಿ ತುಂಬ ಲೈಕ್ ದೇವರುಗಳಿದೆ, ನಾವು ನೋಡೇ ಇದ್ದಿಲ್ಲ ಹೋದ್ಸಲಿ ಹೋದಾಗ. ಬಟ್ ಈ ಸಲ ಎಲ್ಲ ನೋಡಿದ್ವಿ. ಇಲ್ಲಿ ನೋಡಿ ಕಲ್ಪವೃಕ್ಷ ಥರ ತುಂಬ ಚೆನ್ನಾಗಿ ಅನ್ನಿಸ್ತು. ತುಂಬಾ ನೀವು ಟೆಂಪಲ್ ಮುಗಿಸ್ಕೊಂಡು ಈ ಕಡೆಗೆ ಬಂದರೆ, ಎಕ್ಸಿಟ್ ಆಗ್ದಿರ ಇನ್ನೂ ಈ ಕಡೆಗೆ ಬಂದರೆ ಲೈಕ್ ಐ ಥಿಂಕ್ ಲೆಫ್ಟ್ ಸೈಡ್ ಅಂದ್ಕೊತೀನಿ, ಎಲ್ಲ ದೇವಸ್ಥಾನಗಳು ಇದೆ. ಎಲ್ಲ ನೋಡಿಕೊಂಡು ಬರ್ಬೋದು ನೀವು ಆರಾಮಾಗಿ, ಚೆನ್ನಾಗಿರುತ್ತೆ. ಹಾಗೆ ಕೆಲವೊಂದು ರೀಲ್ಸು ಮತ್ತು ವೀಡಿಯೋಸ್ ಎಲ್ಲ ತಗೊಂಡ್ವಿ. ಹಾಗೆ ಟಿಫನ್ ಕೂಡ ಮಾಡ್ಕೊಂಡ್ವಿ. ನಾನು ಪೂರಿ ಮತ್ತು ಚಟ್ನಿ ತಿಂದೆ. ಹಾಗೆ ಸ್ವಲ್ಪ ಶಾಪಿಂಗು, ಫೋಟೋಸು ಮತ್ತು ಬೇಕಾಗಿ ಏನನ್ನು
ಪರ್ಚೇಸಿಂಗ್ ಎಲ್ಲ ಮುಗೀತು ಗೈಸ್. ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಯಾವ ಟೆಂಪಲ್ಗೆ ಅಂತ ಇನ್ನೂ ಗೊತ್ತಿಲ್ಲ, ಹೋದ್ಮೇಲೆ ಅಪ್ಡೇಟ್ ಮಾಡ್ತೀನಿ. ಇದು ತಗೊಂಡ್ರಿ ಗೈಸ್, ಇದು ಬಂದು 60 rupees ಹೇಳಿದ್ರು, ನಾವು 50 ಕೊಟ್ರಿ, 4 ತಗೊಂಡ್ರಿ. ನೋಡ್ರಿ ತೋರ್ಸ್ರ, ಚೆನ್ನಾಗಿದೆ ಗೈಸ್. ಮತ್ತು ಫೋಟೋಸ್ ತೊಗೊಂಡ್ರಿ, ಅದನ್ನು ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಇವಾಗೆಲ್ಲ ಡಿಕ್ಕಿಯಲ್ಲಿ ಹಾಕಿದ್ದೀರಿ. ಓಕೆ, ದಾರಗಳು ತೊಗೊಂಡ್ರಿ, ಸ್ವಲ್ಪ ಪರ್ಚೇಸಿಂಗ್ ಮಾಡಿದ್ರಿ ಗೈಸ್, ಏನು ಬೇಕೋ ಅದು ಅಷ್ಟೇ. ಓಕೆ, ದರ್ಶನ ಎಲ್ಲ ಚೆನ್ನಾಗಾಯಿತು ಗೈಸ್, ನನಗಂತೂ ತುಂಬಾ ಖುಷಿ ಆಯಿತು. ನಿನ್ಗೆ ಹೇಗೆ ಅನಿಸ್ತಮ್ಮ ದರ್ಶನ? ಹ್ಯಾಪಿಯಾಗಿ ಹೋಗಿ ನಮಸ್ಕಾರ ಹಾಕೊಂಡು ತುಂಬ ಚೆನ್ನಾಗಿ ನೋಡ್ತಾನೆ ಇದೀನಿ ಅದನ್ನ. ಫಸ್ಟ್ ಟೈಮ್ಗಿಂತ ಈ ಸರಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನಮ್ಗೆ ಇಷ್ಟ ಆಯ್ತು. ಚೆನ್ನಾಗಿರುತ್ತೆ ಗೈಸ್. ವರುಣ್ ಹೆಂಗನ್ಸ್ತು ದರ್ಶನ? ಇವನೊಬ್ಬ ಇದ್ದಾನೆ ಗೈಸ್, ವೇಸ್ಟ್ ಫೆಲೋ ಗೈಸ್. ನಿದ್ದೆ ತಿನ್ನೋದು ಎರಡೇ ಮಾಡೋದು ನಮ್ಮ ತಮ್ಮ, ನಿದ್ದೆನು ಮತ್ತೆ ಮಲಗೋದು. ನಾನಂತೂ ನಿದ್ದೆ ಕೆಟ್ಟಿ ಹೋಗಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ನನಗೆ. ಓಕೆ ಗಾಯ್ಸ್, ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇರೋದು? ನೆಕ್ಸ್ಟ್ ಎಲ್ಲಿಗೆ? ನೆಕ್ಸ್ಟು ನೋಡೋಣ ಗೈಸ್. ಫುಲ್ಲು ಬಿಸಿಲು ಗಾಯ್ಸ್, ನಮ್ಮೂರಲ್ಲಿ ಥರ ಅಲ್ಲ ನೋಡ್ರಿ, ಬಿಸಿಗೆ ಇರೋಕ್ಕೆ ಆಗ್ತಾ ಇಲ್ಲ. ಬಾಡಿಕ ಬಿಸಿ ಅಂದರೆ ಬಿಸಿ ಗಾಯ್ಸ್, ಫುಲ್ಲು ಬಿಸಿಲು. ಅಬ್ಬಾ, ಮುಟ್ಟಿದ್ರೆ ಸೀಟ್ ಎಲ್ಲ ಲೈಕ್ ಕಾರೆಲ್ಲ ಬೆಂದು ಹೋಗ್ಬಿಟ್ಟಿದೆ, ಬಿಸಿಲು ನೆರಳೇ ಇಲ್ಲ ಗಾಯ್ಸ್. ಇಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗಿಬಿಟ್ಟಿದೆ ನೋಡಿ. ಟ್ರಾಫಿಕ್ ಜಾಮ್ ಗೈಸ್, ನಮ್ಮಮ್ಮಗೆ ಸ್ವಲ್ಪ ಬೇಜಾರಾಗಿ ಹೋಗ್ಬಿಟ್ಟಿದೆ. ಯಾಕಂದ್ರೆ ಹೊಸ ಸ್ಲಿಪ್ಪರ್ಸ್ ನಿನ್ನೆ ತಾನೇ ತಗೊಂಡ್ಬಂದ್ರು, ದೇವಸ್ಥಾನ ಹತ್ರ ಬಿಟ್ಟಿದ್ರೆ ಯಾರು ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ಸ್ವಲ್ಪ ಬೇಜಾರಲ್ಲಿದ್ದಾರೆ. ಜಾತ್ರೆ ತಗೊಟ್ಟಿದ್ರಲ್ಲ, ಮಾರಮ್ಮ ದೇವಸ್ಥಾನಕ್ಕೆ ಹಾಕೊಂಡು ಹೋಗಿದ್ರೆ ಜಿಪ್ಲಿ ಇದ್ದಾಗ ಬೆಳ್ದಾಗಿದ್ದು ಬೆಳ್ ಸ್ಲಿಪ್ಪರ್ಕ ಬೈದ್ಲಲ್ಲ ಯಮ್ನ. ಇವಾಗ ನಾನು ಬೈಲ? ಅಮ್ಮನ ಯಾರು ಬೈಬಾರ್ದು ಗಾಯ್ಸ್. ನನ್ನ ಸ್ಲಿಪ್ಪರ್ಸ್ ಆಲ್ಮೋಸ್ಟ್ ಅಲ್ಲಿ ಯಾವತ್ತಿಗೂ ನಾನು ಕಳ್ದಾಕಲ್ಲ. ಬಟ್ ಇವ್ರಿಬ್ರದ್ದು ಅದು ಹಳೆ ಸ್ಲಿಪ್ಪರ್ಸ್ ಕಳ್ದೋಗಲ್ಲ, ಹೊಸ ಸ್ಲಿಪ್ಪರ್ಸೇ ಇವ್ರದ್ದು ಕಳ್ದೋಗೋದು. ಗೊತ್ತಿಲ್ಲ, ಮೇ ಬಿ ನಾವು ಅನ್ಕೊಳೋದು ದರಿದ್ರೆಲ್ಲ ಹೋಗುತ್ತೆ ಬಿಡು ಸ್ಲಿಪ್ಪರ್ಸ್ ಕಳ್ದೋದ್ರೆ ಅಂತ. ಬಟ್ ಓಕೆ, ಇಟ್ಸ್ ಆ್ಯಪನ್. ನಮ್ಮಮ್ಮ ಹೊಸದು ಇಷ್ಟಪಟ್ಟು ತೊಗೊಂಡಿದ್ರು ಆ ಸ್ಲಿಪ್ಪರ್ನ, ಒಂದೇನು ಹಾಕ್ಕೊಂಡಿರ್ಲಿಲ್ಲ ಗೈಸ್. ಮೊನ್ನೆನೇ ತೊಗೊಂಡಿದ್ದು, ಇವತ್ತೇ ಇಲ್ಲ ಹಾಕೊಂಡಿದ್ದು. ಹಿಂಗಾಗೋಗ್ಬಿಡ್ತು. ಇಟ್ಸ್ ಓಕೆ, ಇಟ್ಸ್ ಹ್ಯಾಪನ್ ಸಮ್ಟೈಮ್ಸ್. ವಿ ಹ್ಯಾವ್ ಟು ಅಕ್ಸೆಪ್ಟ್ ಎವ್ರಿಥಿಂಗ್. ನಮ್ಮ ಕತೆ ಹೆಂಗಾಯ್ತಂದರೆ ಗೈಸ್, 1 ಅವರಲ್ಲಿ ರೀಚ್ ಆಗಬೇಕಾಗಿದ್ದ ಪ್ಲೇಸ್ಗೆ 2 hours ರೀಚ್ ಆದ್ವಿ. ಬಿಕಾಸ್ ಅಲ್ಲೂರಲ್ಲೆಲ್ಲನೂ ಇವತ್ತು ಅದೇ ತೆಲುಗಲ್ಲಿ ಪರ್ಸೆ ಅಂತಾರಲ್ವ, ಮೀನ್ಸ್ ನಾವು ಜಾತ್ರೆ ಅಂತ ಕರಿತೀವಿ, ಆ ಥರ ಫುಲ್ಲುನು ರೋಡ್ಸ್ ಎಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು. ಲೈಕ್ ಬಿಡ್ತಾ ಇದ್ದಿಲ್ಲ ಯಾವುದೂ, ನೋಡ್ತಾ ಇರ್ಬೋದು ನೀವೇ. ಫುಲ್ಲು ಜನ, ಕಾರ್ ಓಡ್ಸೋಕ್ಕೆ ತುಂಬ ಕಷ್ಟ ಆಯಿತು. ಫುಲ್ಲು ಲೈಕ್ ಜಾತ್ರೆಗೆ ಫುಲ್ಲು ಜನ ಒಂದೂರಲ್ಲೇ ಅಲ್ಲ, ಅಲ್ಲಿ ಇರೋ ಸುತ್ತಮುತ್ತ ಊರಲ್ಲೆಲ್ಲನೂ ಜಾತ್ರೆ ಇತ್ತು ಗೈಸ್. ಅದಕ್ಕೆ 1 hour ರೀಚ್ ಆಗಬೇಕಾಗಿದ್ದಕ್ಕೆ ನಾವು 2 hours ರೀಚ್ ಆದ್ರಿ. ಲೈಕ್ ಸುತ್ತ ಹಾಕ್ಕೊಂಡು ಬಂದಿದ್ದಾಯಿತು. ಫುಲ್ಲು ಹೆಡ್ಡೇಕ್ ಬಂದುಬಿಡ್ತು ಗಾಯ್ಸ್. ಅಲ್ಲಿ ಟ್ರಾಫಿಕಲ್ಲಿ ಬರೋಷ್ಟರಲ್ಲಿ ಅಷ್ಟು ಲೈಕ್ ಎಲ್ಲನೂ ಲೈಕ್ ಸ್ಮಾಲ್ ರೋಡ್ಸಲ್ಲಿ ಇರೋದು. ಬಟ್ ಟ್ರಾಫಿಕ್ ಮಾತ್ರ ತುಂಬ ಆಗೋಗಿತ್ತು, ತುಂಬ ಕಾರ್ಸು ಮತ್ತು ಗಾಡೀಸು. ಮತ್ತು ಪೊಲೀಸವ್ರು ಬಂದು ಸ್ವಲ್ಪ ಅವಕಾಶ ಮಾಡಿಕೊಟ್ರು. ಒಂದು 1/2 hour ಕಾದಿದ್ದಿರು ಒಂದು ಹತ್ರ, ಅಷ್ಟು ಟ್ರಾಫಿಕ್ ಆಗಿತ್ತು ಗೈಸ್. ರಿಯಲಿ ನೋಡ್ತಾ ಇರ್ಬೋದು ನೀವೇ ಹೇಗಿದ್ದಾರೆ ಜನ ಅಂತ. ಮುಗಿಸ್ಕೊಬಂದ್ರಿ ಗೈಸ್, ನಿದ್ದೆಯಲ್ಲಿದ್ದೆ ಫುಲ್ಲು. ನಾನು ಬೆಳಗ್ಗೆ ತಿಂದಿದ್ದೀರ ನೀಟಾಗಿ, ಅದಕ್ಕೆ ನಮ್ಮಮ್ಮ ಚಪಾತಿನೂ ಮತ್ತು ಚಪಾತಿ ಮತ್ತು ಚಟ್ನಿ ಪೌಡ್ರ್ ಮಾಡ್ಕೊಬಂದಿದ್ದಾರೆ. ಇದನ್ನೇ ಇವಾಗ ತಿಂತಾಯಿದ್ದೀವಿ. ಬೆಳಗ್ಗೆ ಅಂತೂ ನೀಟಾಗಿ ತಿನ್ನೋಕ್ಕಾಗಿಲ್ಲ ಗೈಸ್, ಯಾಕಂದರೆ ಅಲ್ಲಿ ಹೋಟೆಲ್ಗಳಲ್ಲಿ ನಮ್ಮ ಸೌತ್ ಇಂಡಿಯನ್ ಥರ ಇರಲ್ಲ. ಸೌತ್ ಇಂಡಿಯನ್ ಮೀಲ್ಸೇ, ಆದರೆ ಟೇಸ್ಟ್ ಇರಲ್ಲ. ಅದಕ್ಕೆ ತಿಂತಾಯಿದ್ದೀರಿ. ಬಂದು ಇಲ್ಲಿ ಟೈಮ್ ಬಂದು 1:40 ಆಗಿದೆ, 2 o'clock. ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡ್ಬರೋಷ್ಟು ಇಷ್ಟೊತ್ತಾಯ್ತು ಗೈಸ್. ಓಕೆ,
ಇಲ್ಲಿ ನೋಡಿ ಗಾಯ್ಸ್, ನೀವೇ ನೋಡ್ತಾ ಇರ್ಬೋದು, ಎಲ್ಲ ಒಣಗೋಗ್ಬಿಟ್ಟಿದೆ. ಲೈಕ್ ಗ್ರೀನರಿನೇ ಇರಲ್ಲ ತುಂಬ ಇಲ್ಲಿ, ಯಾಕಂದರೆ ಬಿಸಿಲು ತುಂಬ ಇರುತ್ತೆ. ಅದಕ್ಕೆ ಯಾವ ಬೆಳೆಗಳು ಇಲ್ಲಿ ಬೆಳೆಯಲ್ಲ. ಏನಿದ್ರೂ ಇವರು ಮಳೆಗಾಲದಲ್ಲಿ ಮಾತ್ರ ಬೆಳೆಗಳನ್ನ ಹಾಕ್ತಾರೆ. ಇನ್ನು ಮಿಕ್ಕಿದ ಟೈಮಲ್ಲಿ ಭೂಮಿ ಎಲ್ಲ ಹೀಗೆ ಖಾಲಿಯಾಗಿ ಬಿಟ್ಟಿರ್ತಾರೆ ಗಾಯ್ಸ್. ಎಷ್ಟು ಬೇಜಾರಾಯಿತು ನನಗೆ ನೋಡಿಬಿಟ್ಟು. ನೀವು ನೋಡ್ತಾ ಇದ್ದೀರಲ್ಲ ನೋಡಿ. ಪೆಟ್ರೋಲ್ ಹಾಕ್ಸೋಕೆ ಬಂದ್ರಿ ಗಾಯ್ಸ್. 3,000 ಹಾಕ್ಸಿದ್ರಿ, ಸಾಲಿಲ್ಲ. ನೆಕ್ಸ್ಟ್ ನಾವು ಬಂದಿದೆ ಫುಡ್ ರೆಸ್ಟೋರೆಂಟ್ಗೆ. ಏನಾದರೂ ತಿನ್ಬೇಕು ಅನ್ಸ್ತಾಯಿತ್ತು. ಏನು ತೊಗೊಂಡಿಲ್ಲ. ಏನು ಇದು? ಪನ್ನೀರ್ ಪಲಾವ್. ಪನ್ನೀರ್ ಪಲಾವ್ ಅಂತ. ಅದು ಏನು ಸೇರ್ವಾನೆ ಚೆನ್ನಾಗಿದೆ. ನಿನ್ನೆ ರಾತ್ರಿ ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ ಗೈಸ್, ಅದಕ್ಕೆ ಇವತ್ತು ಮಾರ್ನಿಂಗ್ ಎದ್ದು ವೀಡಿಯೋ ಮಾಡ್ತಾಯಿದ್ದೀನಿ. ನೆನ್ನೆ 10 ಗಂಟೆಗೆ ಬಂದ್ವಿ. ಸೊ ಎಲ್ರಿಗೂ ನಿದ್ದೆ ಮಾಡಿಬಿಟ್ಟೆ. ಅದಕ್ಕೆ ಮಾರ್ನಿಂಗ್ ಎದ್ದೆ. ಸರಿ ವೀಡಿಯೋ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಾಯಿತು ದರ್ಶನ. ನಮಗೆ ಜಸ್ಟ್ 30 ಮಿನಿಟ್ಸಲ್ಲಿ ಆಗೋಗ್ಬಿಡ್ತು. ಚೆನ್ನಾಗಿತ್ತು ಈ ಟ್ರಿಪ್ ಒಂಥರ ಅಂತಲೇ ಹೇಳ್ಬೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಓಕೆ ಬಾಯ್.